ಆ್ಯಂಡ್ ಗೈಸ್ ಅದು ರೋಡ್. ನಾನು ಬಂದಿರೋದು ಮತ್ತುಗ ಎ ಹೋಮ್ಲಿ ರಿಟ್ರೀಟ್, ಮತ್ತುಗ ರೆಸಾರ್ಟ್. ಆ್ಯಂಡ್ ಇದು ಎಂಟ್ರೆನ್ಸ್. ಸೊ ಅಲ್ಲಿ ಒಂದೇನು ಬಿಲ್ಡಿಂಗ್ ಕಾಣಿಸ್ತಿದೆಯೋ ಅಲ್ಲೂ ಕೂಡ ನಮಗೆ ರೂಮ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಎಂಟ್ರೆನ್ಸಲ್ಲೇ, ದೊಡ್ಡದಾಗಿರೋ ಸ್ವಿಮ್ಮಿಂಗ್ ಪೂಲ್. ನಾನು ಬಂದೆ ಅಲ್ವಾ, ಸೊ ಆ ಕಡೆ ರೂಮ್ಸ್ ಇರೋದು, ಈ ಕಡೆ ಎಲ್ಲನೂ ಎಂಟ್ರೆನ್ಸ್ ಮತ್ತು ಏನು ಮೇನ್ ಆಫೀಸ್ ಎಲ್ಲ ಇರುತ್ತಲ್ವ, ಸೊ ಅದಿದೆ. ನನಗಿದ್ರ ಬಗ್ಗೆ ಹೆಂಗೆ ಗೊತ್ತು ಅಂತಂದರೆ, ನನ್ನ ಅಕ್ಕಗೆ ಫೋಟೋಶೂಟಿಗೆ ಬಂದಿದೆ. ಇಲ್ಲಿ ಒಂದು ರೂಮ್ ಇದೆ, ಇದು ಆ್ಯಕ್ಚುಲಿ ಚೆನ್ನಾಗಿದೆ, ತೋರಿಸ್ತೇನೆ. ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಬಂದು 8 ಗಂಟೆ ಆಗಿಬಿಟ್ಟಿದೆ, ಬಿಕಾಸ್ ಮಲಗೋದು ಲೇಟ್ ಆಗಿತ್ತಲ್ವ, ಸೊ ಹಾಗಾಗಿ ಎಚ್ಚರನೇ ಆಗಿಲ್ಲ. ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ರೆಸಾರ್ಟ್ನ, ಸೊ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಆ್ಯಕ್ಚುಲಿ ಇದು ನಾನಿರೋದು ಅಲ್ಲೇ ಬಾಲ್ಕನಿ ಇದೆ, ಅಲ್ಲಿ ಇನ್ನೂ ಒಂದು ಕಾಟೇಜ್ ಇದೆ. ಸೊ ಇಲ್ಲಿ ನಮ್ಮ ಕಾರ್ ಇದೆ, ಇದು ನಾವಿರೋದು. ಆ್ಯಂಡ್ ಇಲ್ಲೊಂದಿದೆ ಇದೇ ಥರ. ಆಮೇಲೆ ಇಲ್ಲಿ ತೋಟನ ಹಾಕಿದ್ದಾರೆ ಅವರು, ಎರಡೂ ಸೈಡು. ತೋಟದಲ್ಲಿ ತುಂಬ ವೆರೈಟೀಸ್ ಏನೇನೋ ಇದೆ, ಮಾವಿನಕಾಯಿ ಇದೆ, ಆಮೇಲೆ ಸಪೋಟ, ಸೊ ಹಿಂಗೆ ಏನೇನೋ ಹಾಕಿದ್ದಾರಪ್ಪ ಇಲ್ಲಿ. ಆ್ಯಕ್ಚುಲಿ ಇದು ಊರಲ್ಲಿರೋ ರೆಸಾರ್ಟ್ ಅಲ್ವಾ, ಸೊ ಅವರು ನೀಟಾಗಿ ಅವ್ರಿಗೇನು ಬೆಳೆ ಬೇಕೋ ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅಂದರೆ ಜಾಗ ವೇಸ್ಟ್ ಮಾಡಲ್ಲ, ಜೊತೆಗೆ ಒಳ್ಳೆ ಥಿಂಕಿಂಗ್ ಕೂಡ ಇದೆ, ಅಂದರೆ ರೆಸಾರ್ಟ್ ಇದೆ. ಮತ್ತು ಜೇನು ಕೂಡ ಬೆಳೆದಿದ್ದಾರೆ. ಸೊ ಅಲ್ಲಿ ಒಂದು ಗೇಟ್ ಇದೆ, ಮೇ ಬಿ ಎಕ್ಸಿಟ್ ಅನಿಸುತ್ತೆ. ಇಲ್ಲಿ ಒಂದು ಕಾಟೇಜ್ ಇದೆ. ಏನಂದರೆ ಬರೀ ಕಾಟೇಜ್ ಮಾತ್ರ ಅಲ್ಲ, ನಾವು ಬೇಕಂದರೆ ಆ ಕಡೆನೂ ತೊಗೋಬೋದು ರೂಮ್ಸ್ ಎಲ್ಲ. ಆ್ಯಂಡ್ ನೋಡಿ, ಇಲ್ಲೂ ಕೂಡ 2 ಕಾಟೇಜ್ ಇದೆ. ಕಾಟೇಜ್ ಅಂತಂದರೆ ಒಂದೇ ಬಂಗ್ಲೋಲಿ 2 ರೂಮ್ಸ್ ಇರುತ್ತೆ. ತುಂಬ ದೊಡ್ಡದಾಗಿದೆ ರೂಮ್ಸು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್, ಸೊ 2 ರೂಮ್ಗೂ ಸಪ್ರೇಟಾಗಿ ಆ ಥರ ಇರುತ್ತೆ. ಇಲ್ಲೊಂದಿದೆ. ಸೂರ್ಯ ನೋಡಿ ಇವಾಗ ಬರ್ತಾ ಇದ್ದಾನೆ ಅನ್ಸುತ್ತೆ, ನನ್ನ ಮುಖದ ಮೇಲೆ ಹೆಂಗೆ ಬರ್ತಾ ಇದ್ದಾನೆ ಸೂರ್ಯ. ಆ್ಯಂಡ್ ಗೈಸ್, ನೀವು ಹಳೆ ಕಾಲದ ತೊಟ್ಟಿ ಮನೆ ನೋಡ್ತಿರ್ತೀರಲ್ವ, ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇಲ್ಲಿ 1 2 3 4 5 8 ಕಂಬ ಇದೆ, ಮಧ್ಯದಲ್ಲೇ ಕುತ್ಕೊಳ್ಳೋದು, ಮಧ್ಯದಲ್ಲೇ ಸೂರ್ಯಕಿರಣ ಬರುತ್ತೆ ಡೈರೆಕ್ಟಾಗಿ. ಅಂದರೆ ಮೇಲ್ಗಡೆ ಇದಿದೆ, ಆಮೇಲೆ ಫಸ್ಟ್ ಫ್ಲೋರ್ ಇದೆ, ಸೊ ಮೇಲೆ ಕೂಡ ಹೋಗ್ಬೋದು ನಾವು. ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕ ಫೋಟೋಶೂಟ್ಗೆ ನಾವು ಇಲ್ಲೇ ಬಂದಿದ್ವಿ, ಇಲ್ಲೇ ತೆಗೆಸ್ಕೊಂಡಿದ್ದೆ, ಅದೆಲ್ಲ ನೆನಪಾಗ್ತಿದೆ ಇವಾಗ ನನಗೆ. ಇಲ್ಲೊಂದು ಪೇಂಟಿಂಗ್ ಇದೆ ನೋಡಿ ಇವಾಗ. ಆ್ಯಂಡ್ ನಾನು ಹಿಂಗೆ ಹೋದರೆ ಇದು ಹೇಳಿದೆ ಅಲ್ಲ, ಫಸ್ಟ್ ಫ್ಲೋರ್. ಸೊ ಆ್ಯಂಡ್ ಗೈಸ್, ಇದು ನಾನಿವತ್ತು ಫಸ್ಟ್ ಟೈಮ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಂತಂದರೆ ಪ್ರಾಪರಾಗಿ ಒಂದು ರೆಸಾರ್ಟ್ ಥರ ಫೀಲ್ ಅಂತ ಇಲ್ಲ, ಲೈಕ್ ಅವ್ರೇನು ಹಾಕಿದ್ದಾರೆ ಹೋಮ್ಲಿ ರಿಟ್ರೀಟ್ ಅಂತ ಹೇಳಿ ಅದೇ ಥರನೇ ಅನಿಸುತ್ತೆ. ಏನಂದರೆ ಮನೆ ಥರನೇ ಇದೆ. ಲೈಕ್ ನಮ್ಮ ಕಡೆ ಏನಂದರೆ ತೋಟ ಇರುತ್ತಲ್ಲ, ಸೊ ತೋಟದಲ್ಲಿ ಒಂದು ರೆಸಾರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ನೀವೇನಾದರೂ ವಿಸಿಟ್ ಮಾಡೋ ಹಾಗಿದ್ರೆ ಊರ ಕಡೆ ಯಾವುದಾದ್ರು ರೆಸಾರ್ಟ್ಗೆ ಹೋಗಬೇಕು, ಅಥವಾ ನಿಮ್ಮ ಫ್ರೆಂಡ್ಸ್ ಏನಾದರೂ ಬೆಂಗಳೂರಿಂದ ಬರ್ತಿದ್ದಾರೆ ಅಂತಂದರೆ ನೀವು ಈ ರೆಸಾರ್ಟ್ಗೆ ವಿಸಿಟ್ ಮಾಡ್ಬೋದು. ಡೀಟೇಲ್ಸ್ ನಾನು ಹಾಕಿರ್ತೀನಿ, ಸೊ ನಿಮಗೆ ಬೇಕಂದರೆ ನೀವು ಅವ್ರಿಗೆ ಕನೆಕ್ಟ್ ಮಾಡಿ, ಓಕೆನಾ. ಸೊ ಇವಾಗ ತಿಂಡಿ ರೆಡಿ ಇದೆ ಗೈಸ್, ತಿಂಡಿ ತಿನ್ಬೇಕು ನಾನು. ಈ ಮನೆಯೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇದು ತಿಂಡಿ ಗೈಸ್ ಏನಿದೆ ಅಂದರೆ ಇಡ್ಲಿ, ಆಮೇಲೆ ಏನು ಅವಲಕ್ಕಿ, ಚಟ್ನಿ, ಸಾಂಬಾರ್, ಮೊಸರು ಆ್ಯಂಡ್ ಟೀ ಕಾಫಿ. ಜನರಲ್ ಇನ್ಸ್ಟ್ರಕ್ಷನ್ಸ್ ಗೈಸ್ ಅಂದರೆ ಚೆಕ್-ಇನ್ 10 AM, ಚೆಕ್ಔಟ್ 10 AM. ಡೈನಿಂಗ್ ಹಾಲ್, ಬೆಡ್, ಟೀ, ಕಾಫಿ, ತಿಂಡಿ ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಹೇಳಿ, ಮತ್ತು ಮ್ಯಾನೇಜರ್ಗೆ ಇನ್ಫಾರ್ಮ್ ಮಾಡಬೇಕು 2 hours ಬಿಫೋರ್ ಇನ್ ಅಡ್ವಾನ್ಸ್. ಈ ಥರ ಸ್ಮೋಕಿಂಗ್ ಆಲ್ಕೋಹಾಲ್ ಇಲ್ಲ, ಅಲೋಡ್ ಇಲ್ಲ. ರೂಮ್ ಸರ್ವಿಸ್ ಫೆಸಿಲಿಟೀಸ್ ನಾಟ್ ಅವೈಲೇಬಲ್.
ಯೂಸ್ ಆಫ್ ಲೌಡ್ ಸ್ಪೀಕರ್ಸ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಎಲ್ಲನೂ ಪೆಟ್ಸ್ ಆ್ಯಂಡ್ ದೇರ್ ಆಕ್ಷನ್ ಶಲ್, ಓಕೆ ಪೆಟ್ಸ್ನ ಅಲೋ ಮಾಡ್ತಾರೆ ಅವರು. ಫ್ರೂಟ್ಸ್ನ ಕೀಳ್ಬೇಡಿ ಅಂತ ಹಾಕಿದ್ದಾರೆ. ಆಮೇಲೆ ಡಸ್ಟ್ಬಿನ್ನ ಯೂಸ್ ಮಾಡಿ. ಆಮೇಲೆ ನಿಮ್ಮ ಬಿಲಾಂಗಿಂಗ್ಸ್ ಕಳೆದೋದ್ರೆ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಲ್ ಅಲ್ಲ. ಓಕೆ, ಸೊ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ. ನಾವು ಹಿಂಗೆ ಸ್ಟ್ರೈಟಾಗಿ ಹೋದರೆ ನಮ್ಮ ರೆಸಾರ್ಟ್ ಇದೆ ಗೈಸ್. ನಾವು ಹಾಗೆ ಮುಂದೆ ಬಂದರೆ ಇದು ಆ್ಯಕ್ಚುಲಿ 10 ಎಕರೆ ಲ್ಯಾಂಡ್ ಅಂತ ಹೇಳಿದ್ರು. ಸೊ ಇಲ್ಲಿ ಫುಲ್ ತೋಟ. ಇಲ್ಲಂದರೆ ಪ್ರಾಪರಾಗಿ ಒಂದು ತೋಟ ನೀಟಾಗಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಯಾವುದೇ ಕಾಟೇಜ್ ಇಲ್ಲ, ಮನೆಗಳಿಲ್ಲ. ಸೊ ಅಲ್ಲೇನು ನಿಮಗೆ ಕಾಣಿಸುತ್ತೆ ತೋಟದ ಮಧ್ಯೆ ಕಾಟೇಜ್ ಮತ್ತು ನಿಮಗೆ ರೂಮ್ಗಳು ಸಿಗುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ತೋಟ. ನಿಮಗೆ ಏನಾದ್ರು ತೋಟ ನೋಡಬೇಕು ಅಂದರೆ ನೀವು ಬ್ಯಾಕ್ ಸೈಡ್ ಹೋದರೆ ಫುಲ್ ತೋಟನ ನೋಡ್ಬೋದು. ವೀವಿಂಗ್ ಇದೆ. ಇಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ, ನೀರು ಬರ್ತಾ ಇದೆ, ಕಾಣಿಸ್ತಿದ್ಯಾ? ಸೊ ಗೈಸ್, ತಿಂಡಿ ಆಯಿತು. ಇಷ್ಟೇ ರೆಸಾರ್ಟ್. ಆ್ಯಕ್ಚುಲಿ ರೆಸಾರ್ಟ್ಗೆ ಪೇ ಮಾಡಿದ್ದು ವೇಸ್ಟ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಏನು ಮಾಡೇ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಬಂದಿದ್ದು, ಮತ್ತು ರಾತ್ರಿ 10 ಗಂಟೆಗೆ ಬಂದಿದ್ದು, ಬೆಳಗ್ಗೆ ತಿಂಡಿ ತಿಂದಿದ್ದು, ಹೊರಟಿದ್ದಷ್ಟೇ. ಅದೇ ನಮ್ಮ ಮನೇಲಿ ಇದ್ರೇ ಆಗೋಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಹಾಗಾಗುತ್ತೆ. ಸೊ ಇವಾಗ ವಾಪೀಸ್ ಮನೆ ಕಡೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ತೋಟ ಇದೆ. ಈ ಕಡೆ ಸೈಡ್ ಕೂಡ ತೋಟ ಇದೆ, ಮಧ್ಯದಲ್ಲಿ ಕಾಟೇಜಸ್ ಇದೆ. ಸೊ ಹಣ್ಣುಗಳನ್ನ ಬೆಳೆಸಿದ್ದಾರೆ. ಅಂದರೆ ಸಪೋಟ ಇದೆ, ಮಾವಿನ ಹಣ್ಣಿದೆ, ಈ ಥರ ಎಲ್ಲ ಸುಮಾರಿದೆ. ಆಮೇಲೆ ಅಲ್ಲಿ ಜೇನಿದೆ, ಜೇನು ಹಾಕಿದ್ದಾರೆ. ಅಂದರೆ ಅದು ಬೆಳೆಸೋದು ಅನಿಸುತ್ತೆ. ಸೊ ನನ್ನ ರೂಮ್ ಅಲ್ಲಿದೆ. ಇಷ್ಟೇ ಗೈಸ್ ರೆಸಾರ್ಟ್. ಅಂದರೆ ರೆಸಾರ್ಟ್ ಸ್ಟೇ ಚೆನ್ನಾಗಿತ್ತು, ಬಟ್ ಏನೂ ಮಾಡಲಿಲ್ಲ. ಸುಮ್ಮನೆ ರೆಸಾರ್ಟಿಗೆ ಬಂದಂಗೆ, ಅಂದರೆ ಬರ್ಡೇಗೋಸ್ಕರ ಬಂದಂಗಿತ್ತು ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ. ಇದೇ ನನ್ನ ಕಾಟೇಜ್, 2 ರೂಮ್ ಇರೋದು. ಸೊ ಚೆಕ್ಔಟ್ ಮಾಡಿಕೊಂಡು ಹೋಗೋದಷ್ಟೇ ಇವಾಗ. ಬೈ ಬಾಯ್, ಸಿ ಯು, ಟೇಕ್ ಕೇರ್. ಇಲ್ಲೇ ತಾನೇ ಹೋಗ್ಬೇಕಾಗಿದ್ದು ಅಲ್ಲ? ಕಾಮೆಂಟ್ಸ್ ನೋಡಿ ಪಾಪ. ನೀವು ಈ ರೆಸಾರ್ಟ್ನ ಹೇಗೆ ಬುಕ್ ಮಾಡ್ಬೋದು ಅಂದರೆ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಮತ್ತುಗ ರೆಸಾರ್ಟ್ ಅಂತ ಹೇಳಿ, ಸೊ ಅಲ್ಲಿ ನಂಬರ್ ತೋರಿಸುತ್ತೆ. ಅಲ್ಲಿನವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಹೇಳ್ತಾರೆ. ಈವನ್ ಅಗೋಡಾದಲ್ಲೂ ಬುಕ್ ಮಾಡ್ಬೋದು, booking.com ಎಲ್ಲಾದರೂ ಬುಕ್ ಮಾಡ್ಬೋದು. ಬಟ್ ಡೈರೆಕ್ಟಾಗಿ ಕಾಲ್ ಮಾಡಿ ವಿಚಾರಿಸ್ಕೊಂಡ್ರೆ ಇನ್ನೂ ಬೆಟರ್. ಸೊ ಬಾಯ್ ಮತ್ತುಗ. ನನ್ನ ಸ್ಟೇ ಈ ಥರ ಇತ್ತು ಮತ್ತುಗದಲ್ಲಿ ಇವತ್ತು. ನಿಮಗೂ ಊರಲ್ಲಿ ಒಂದು ರೆಸಾರ್ಟ್ ಬೇಕು, ಒಂದು ಒಳ್ಳೆ ಹೋಮ್ಲಿ ರಿಟ್ರೀಟ್ ಬೇಕು ಅಂತಂದರೆ ನೀವು ಇದನ್ನು ಬುಕ್ ಮಾಡ್ಕೊಳ್ಳಿ ಗೈಸ್. ಬಟ್ ಚೆನ್ನಾಗಿದೆ, ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಬಟ್ ವೆಜ್ ಮಾತ್ರ, ನಾನ್ ವೆಜ್ ಇಲ್ಲ. ಸೊ ಬಾಯ್ ಗೈಸ್, ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.